ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಒಂದು ಬ್ರೈಡಲ್ ತುಂಬ ಬ್ರೈಡಲ್ ಆಗಿರುವಂತಹ ಆರಿ ವರ್ಕಲ್ಲೇ ನಾವು ಲಟ್ಕನ್ನ ಅಂದರೆ ಡೋರಿಯನ್ನು ಮಾಡುವಂಥದ್ದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಇದರಿಂದ ಏನೆಲ್ಲ ಉಪಯೋಗ ಇದೆ, ಜೊತೆಗೆ ನಮ್ಮ ಬಿಸ್ನೆಸ್ಸನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಈಗ ಶುರು ಮಾಡೋಣ. ಅಲ್ಲ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ, ಈಗ ನಾನು ನನ್ನ ಮಾತಿನ ಜೊತೆಗೆ ವಿಡಿಯೋನ ಒಬ್ಸರ್ವ್ ಮಾಡಬೇಕು ನೀವು. ಫಸ್ಟು ನಾನು ಒಂದು ಬ್ರೈಡಲ್ ಆಗಿರುವಂಥ ಸ್ಟೋನೇ ಒಂದು ಬ್ರೈಡಲ್, ಅವು ಪೀಸ್ ಲೆಕ್ಕದಲ್ಲಿ ಸಿಗುತ್ತೆ. ಅದನ್ನು ಒಂದು ಪೇಸ್ಟ್ ಮಾಡಿ ಇದು ಮಾಡಿದ್ದೀನಿ. ಅದ್ರ ಸುತ್ತ ನಾನು ಆ್ಯಂಟಿಕ್ ಬೀಡ್ಸ್ ಬರುತ್ತೆ ನೋಡಿ, ಅದು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಗೋಲ್ಡ್ ಬರುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇರುವಂಥದ್ದು. ಇದರಿಂದ ನಮ್ಮ ಬಿಸ್ನೆಸ್ಸನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದರೆ, ಈಗ ಯಾವುದೇ ಒಂದು ಚಿಕ್ಕ ಪ್ರಾಡಕ್ಟ್ ಅಂದರೂ ಅದಕ್ಕೇನಾದರೂ ಒಂದು ಆಫರ್ ರೀತಿ ಕೊಟ್ಟಿರ್ತಾರಲ್ವ, ಆ ರೀತಿ ನಾನು ಇದುವರೆಗೂ ಮಾಡಿರುವಂಥ ವರ್ಕ್ಗಳಲ್ಲಿ ಈ ಲಟ್ಕನ್ ಅಥವಾ ಡೋರಿಗೆ ನಾನು ಎಕ್ಸ್ಟ್ರಾ ಚಾರ್ಜನ್ನು ಮಾಡೋದಿಲ್ಲ. ಕೆಲವರು ಚಾರ್ಜ್ ಮಾಡ್ತಾರೆ, ಯಾಕೆ ಅಂತಂದರೆ ಅದು ಕೆಲಸ ಅಷ್ಟು ಹಿಡಿಯುತ್ತೆ. ನಾವು ಒಂದು ಏನಾದರೂ ಅವ್ರಿಗೂ ಫೇವರ್ ಆಗಿರೋ ರೀತಿ ನಾವು ಕೊಟ್ಟಾಗ ನಮಗೆ ಕೆಲಸ ಚೆನ್ನಾಗಿದೆ, ಮತ್ತು ಅಲ್ಲಿ ನಮಗೆ ಕಡಿಮೆ ರೇಟಿಗೆ, ಕಡಿಮೆ ಅಂದರೆ ತೀರಾ ಕಡಿಮೆ ತಗೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಮಿನಿಮಮ್ ಏನಿರುತ್ತೆ ಅದರ ರೇಟಿಗೆ ನಾವು ಏನು ಮಾಡ್ಬೋದು ಅಂದರೆ, ಈ ರೀತಿ ಒಂದು ಲಟ್ಕನ್ ಡೋರಿಯನ್ನು ಫ್ರೀಯಾಗಿ ಮಾಡಿಕೊಡುವಂಥದ್ದು ಇರ್ಬೋದು. ಅದು ಡೋರಿ ಹಿಂದೆ ಟ್ಯಾಗ್ ಮಾಡಿದಾಗ ಎಷ್ಟು ಲುಕ್ಕು ಕಾಣಿಸುತ್ತೆ ಅಂತಂದರೆ, ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿರುವಂಥ ಬ್ಲೌಸನ್ನು ನಾನು ತೋರಿಸ್ತೀನಿ ನೆಕ್ಸ್ಟು, ಯಾವ ರೀತಿ ಬಂದಿರುತ್ತೆ ಬ್ಲೌಸ್ ಬ್ರೈಡಲ್, ಯಾವ ರೀತಿ ಬ್ರೈಡಲ್ಲಾಗಿ ಕಾಣಿಸುತ್ತೆ ಅಂತೇಳಿ. ಆ ರೀತಿ ಮಾಡೋವಾಗ ಕಸ್ಟಮರ್ಗೂ ತುಂಬಾ ಇಷ್ಟ ಆಗುತ್ತೆ. ಈಗ ಇಲ್ಲಿ ನಾವು ಸ್ಟಿಚ್ ಮಾಡಿಸಿದ್ರೆ, ವರ್ಕ್ ಮಾಡಿಸೋದಕ್ಕೆ ಕೊಟ್ಟರೆ ಇದು ಒಂದು ಆಫರ್ ರೀತಿ ಇರುತ್ತೆ, ಮತ್ತು ನಮಗೆ ಎಲ್ಪ್ ಆಗುತ್ತೆ. ಯಾಕೆಂದರೆ ಸಿಟಿಯಲ್ಲಿ ವರ್ಕ್ ಮಾಡಿಸಿ ನೋಡಿರ್ತೀರ ಈಗಾಗಲೇ ಎಷ್ಟೊಂದು ಜನ ಹೊರ್ಗಡೆ ಎಲ್ಲ ಮಾಡಿಸಿರ್ತೀರ. ಈಗ ನೀವೇ ಹೊರ್ಗಡೆ ಮಾಡಿಸೋದಕ್ಕಿಂತ ನೀವೇ ಕಲ್ತ್ಕೊಂಡು ಮಾಡ್ಕೋತಿದ್ದೀರಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೀವು ಮಾಡಿಲ್ಲ ಬೇರೆಯವ್ರಿಗೆ ಅಂದ್ರೂ ಪರವಾಗಿಲ್ಲ, ನಮಗೆ ಒಂದು ಸ್ಯಾರಿ ತಗೊಂಡಿದ್ದೀವಿ ಅಂತಂದಾಗ ಅದಕ್ಕೆ ಒಂದು ವರ್ಕ್ ಮಾಡಿಸ್ಬೇಕು ಅಂದಾಗ ಸ್ಯಾರಿಗಿಂತ ಹೆಚ್ಚಾಗಿ ನಮಗೆ ಬ್ಲೌಸ್ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಖರ್ಚಾಗತ್ತೆ. ಹಾಗಾಗಿ ಆದಷ್ಟು ಈ ರೀತಿ ನಿಮಗೆ ಅವಕಾಶ ಇದ್ದಾಗ ನಿಮ್ಮ ಬೇರೆಯವ್ರಿಗೆ ಮಾಡಿ ಕೊಡದೆ ಹೋದರೂ, ನೀವು ಇದನ್ನು ಬಿಸ್ನೆಸ್ಸಾಗಿ ಯೂಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಪರ್ಸನಲ್ಲಾಗಿ ನೀವು ನಿಮ್ಮ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕಾದ್ರೂ ಇದನ್ನು ಉಪಯೋಗಿಸ್ಕೋಬಹುದು. ಅಷ್ಟು ಹೆಲ್ಪ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದನ್ನು ಹೊರ್ಗಡೆಯಿಂದ ಇದೇ ರೀತಿ ಡೋರಿ ತರ್ತೀವಿ ಅಂತಂದರೂ ನಮಗೆ ಸುಮಾರು ದುಡ್ಡು ಖರ್ಚಾಗತ್ತೆ. ಹಾಗಾಗಿ ನಾವು ಡೋರಿಯನ್ನು ನಾನು ಎಕ್ಸ್ಪೆಷಲಿ ಬೇರೆಯವ್ರು ಹೇಗೋ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ಮಾಡಿರುವಂಥ ವರ್ಕ್ಗಳಿಗೆ ಪ್ರತಿಯೊಂದು ವರ್ಕ್ ಬ್ಲೌಸ್ಗೂ ನಾನು ಲಟ್ಕನ್ಗೆ ಡೋರಿಗೆ ಎಕ್ಸ್ಟ್ರಾ ಚಾರ್ಜನ್ನು ಮಾಡೋದಿಲ್ಲ. ಅದರಿಂದಾಗಿ ಈ ಏನು ಆರಿ ವರ್ಕ್ ಬಿಸ್ನೆಸ್ ಇದೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕೆಲವರು ಎಷ್ಟು ಒಂದು ಚಿಕ್ಕ ಪುಟ್ಟ ಇದನ್ನು ಲೆಕ್ಕ ಹಾಕಿ ನೋಡುವಂಥ ಕಸ್ಟಮರ್ ಇರ್ತಾರೆ, ಅಲ್ಲ ಅಷ್ಟು ಕೊಡ್ತಾರೆ, ಇಲ್ಲಿ ಯಾಕೆ ಇಷ್ಟು ಕೊಡಬೇಕು ಅನ್ನುವಂಥವ್ರು ಇರ್ತಾರೆ. ಕೆಲವರು ನಮಗೆ ಕೆಲಸ ಚೆನ್ನಾಗಿರಬೇಕು, ದುಡ್ಡು ಕೊಟ್ಟರೂ ಪರವಾಗಿಲ್ಲ ಅನ್ನುವಂಥ ಕಸ್ಟಮರು ಇರ್ತಾರೆ. ಹಾಗಾಗಿ ನಾವು ಎರಡೂ ಥರದ ಜನಗಳನ್ನು ನಾವು ಹ್ಯಾಂಡಲ್ ಮಾಡಬೇಕಾಗಿರೋದ್ರಿಂದ, ಈಗ ನಾವು ಇಷ್ಟೊಂದು ದುಡ್ಡು ಯಾಕೆ ಕೊಡಬೇಕು ಅನ್ನುವಂಥವರಿಗೆ ಈ ರೀತಿ ಆಫರ್ ರೀತಿ ನಾವು ಡೋರಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ನಾವು ಮಾಡಿಕೊಡ್ತೀವಿ. ಕೆಲವರು ಹೇಳ್ತಾರೆ, ಇಷ್ಟೊಂದು ಕೆಲಸ ಹಿಡಿಯುತ್ತೆ, ಹೇಗಿನ್ನಕ್ಕೆ ಫ್ರೀ ಕೊಡ್ತೀರಾ, ಆದಷ್ಟು ಅದಕ್ಕೂ ಚಾರ್ಜ್ ಮಾಡಿ ಅಂಥೇಳಿ. ಅದಕ್ಕೆ ಇಲ್ಲ, ಅದು ಒಂದು ಕೆಲವ್ರಿಗೆ ನಾವು ಮಾಡಿಕೊಟ್ಟಾಗ ಪುನಃ ಇನ್ನು ಕೆಲವರಿಗೆ ಮಾಡಿಕೊಡಲ್ಲ ಅನ್ನೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಯಾರು ವರ್ಕ್ ಮಾಡಿಸ್ತಾರೆ ಅವ್ರಿಗೆಲ್ಲ ಡೋರಿಯನ್ನು ನಾನು ಅದಕ್ಕೆ ಸೆಟ್ ಆಗುವಂತಹ ಆ ಡಿಸೈನ್ಗೆ ಏನು ಸೆಟ್ ಆಗುತ್ತೆ ಆ ಥರ ಡೋರಿಯನ್ನು ನಾನು ಫ್ರೀಯಾಗಿ ಮಾಡಿಕೊಡುವಂಥದ್ದು. ಅದರಿಂದ ಬಿಸ್ನೆಸ್ಸನ್ನು ಹೆಚ್ಚಾಗಿ ಇನ್ಕ್ರೀಸ್ ಮಾಡ್ಕೋಬೋದು. ಈಗ ನಾವು ಒಂದು ಲಟ್ಕನ್ನ ನೋಡೋಕೆ ಹೋದರೆ ಇನ್ನೊಂದು ಕೆಲಸ ಸಿಕ್ತು ಅಂದರೆ ನಿಮ್ಗೆ ಅಲ್ಲಿ ಸಾವಿರಾರು ರೂಪಾಯಿ ನಿಮ್ಗೆ ಆದಾಯ ಆಗುತ್ತೆ. ಹಾಗಾಗಿ ಈ ರೀತಿ ನಾನು ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು. ಅದನ್ನು ನೀವು ಇದನ್ನು ಫಾಲೋ ಮಾಡಿದ್ರೆ ನಿಮಗೂ ಇದು ಅನುಕೂಲ ಆಗುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ಕೆಲವರೆಲ್ಲ ಬಟ್ಟೆ ಕೊಡಲ್ಲ ಮಾಡಲ್ಲ ಅನ್ನುವಂಥವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಹಂಗಾಗಿ ಇದನ್ನು
ಟ್ರೈ ಮಾಡಿ ಮತ್ತು ಅಳವಡಿಸ್ಕೊಳ್ಳಿ ನಿಮ್ಮ ಇದರಲ್ಲಿ. ಯಾವುದೇ ಒಂದು ಹಬ್ಬ ಸೀಸನ್ ಬಂತು ಅಂದಾಗ ಕೊಟ್ಟಾಗ, ಒಂದು ಮದುವೆ ಸೀಸನ್ ಆಗ್ಬೋದು, ಆ ರೀತಿ ಸ್ಟಿಚಿಂಗ್ ಮಾಡುವಾಗಲೂ ಅಷ್ಟೇ ನಾವು ಒಂದು ಸೀಸನ್ನಲ್ಲಿ ಒಂದು ಫಾಲ್ ಫ್ರೀಯಾಗಿ ಕೊಡುವಂಥದ್ದು ಇರ್ಬೋದು, ಒಂದು ಜಿಗ್ಜಾಗ್ ಮಾಡಿಕೊಡುವಂತಿರ್ಬೋದು ಆಫರ್ಗಳು. ಈಗ ಒಂದು ಗೌರಿ ಹಬ್ಬ ಬಂತು ಅದರಲ್ಲಿ, ಆ ರೀತಿ ಆದಾಗ ಹೆಚ್ಚು ಜನ ಕಸ್ಟಮರ್ನ ಇನ್ಕ್ರೀಸ್ ಮಾಡಿಕೊಂಡು ನಮ್ಮ ತಿಂಗಳ ಸಂಪಾದನೆ ಏನಿದೆಯಲ್ಲ ಅದನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬಾ ಈಸಿಯಾಗಿರುವಂಥ ಕೆಲಸ ಅಂತಲೇ ಹೇಳ್ಬೋದು. ಆದಷ್ಟು ಈ ಮನೆಯಲ್ಲೇ ನಿಮಗೆ ಕಲಿಯುವಂಥ ಅವಕಾಶ ಇದೆ. ಖಂಡಿತವಾಗ್ಲೂ ಇಷ್ಟ ಇರುವಂಥ ಎಲ್ಲರೂ ಇದನ್ನು ಕಲೀರಿ ಅಂತ ಹೇಳ್ತಾ, ಜೊತೆಗೆ ಹೆಣ್ಮಕ್ಳಿಗಂತೂ ಇದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಆದರೆ ಹೊರಗಡೆ ಅಂಗಡಿಗಳಲ್ಲೆಲ್ಲ ಕೆಲಸ ಮಾಡುವಂಥವರು ಜಾಸ್ತಿ ಗಂಡಸರೇ ಇರ್ತಾರೆ ಈ ಕೆಲಸನ, ಆರಿ ವರ್ಕನ್ನು. ಆದಷ್ಟು ಹೆಣ್ಮಕ್ಳು ಈಗ ನಿಮಗೆ ಮನೆಯಲ್ಲೇ ನಿಮಗೆ ಟ್ರೈನಿಂಗ್ ನಾವು ಕೊಡ್ತಾ ಇರೋದ್ರಿಂದ ಆದಷ್ಟು ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತಾ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇಂಟ್ರೆಸ್ಟ್ ಇರುವ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ನಾನು ಗೋಲ್ಡನ್ ಬೀಡ್ಸನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿರುವಂಥದ್ದು. ಎಷ್ಟು ಮುದ್ದಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತೋರಿಸ್ತೀನಿ. 4 ಲಟ್ಕನ್ಗಳನ್ನು ನಾವು ಮಧ್ಯ ನಮಗೆ ನೆಕ್ ಜಾಗ ವೇಸ್ಟಾಗಿ ಹೋಗುತ್ತೆ ಕಟಿಂಗಲ್ಲಿ, ಆ ಜಾಗನ ಉಪಯೋಗಿಸ್ಕೊಂಡು ನಾವು ವರ್ಕ್ ಮಾಡುವಾಗಲೇ ನಾನು ಲಟ್ಕನ್ನ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಜಾಗ ಏನಿದೆ, ಸ್ಪೇಸ್ ಏನಿದೆ ಬ್ಲೌಸಲ್ಲಿ, ಸ್ಪೇಸ್ ನಮಗೆ ಉಪಯೋಗ ಮಾಡ್ಕೊಂಡಂಗೆ ಆಗುತ್ತೆ. ಎಲ್ಲೆಲ್ಲ ವೇಸ್ಟ್ ಆಗುತ್ತೆ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಅದನ್ನು ಕೆಲವರು ಬ್ಲೌಸೆಲ್ಲ ಕಡಿಮೆ ಇರುವಂಥದ್ದಿರುತ್ತೆ. ಅಂಥ ಟೈಮಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ನಾವು ಕಲಿಬೇಕಾಗತ್ತೆ. ನೋಡಿ ಇದು ಮುಗೀತು. ನಾನಿದು ನೋಡಿ ಈ ಡಿಸೈನ್ಗೆ ಈ ಲಟ್ಕನ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ಅದಕ್ಕೆ ಯಾವ ರೀತಿ ಸೆಟ್ ಆಗುತ್ತೋ ಅದೇ ರೀತಿ ಮಾಡುವಾಗಿದೆ. ಹೇಗೆ ಬಂದಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಒಂದೇ ಸೈಜ್ಗೆ ಮಾಡ್ಕೋಬೇಕು. ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಬ್ಲೌಸು. ಈಗ ನೋಡಿದ್ರಲ್ಲ, ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.